ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ಮಾಮ ತೀರಿಕೊಂಡು ಸುಮಾರು 1 ವರ್ಷ ಆಯಿತು. ಮಾಮ ಅಂದರೆ ನನ್ನ ಅಮ್ಮನ ಸ್ವಂತ ತಮ್ಮ. ಅವರ ಹೆಂಡತಿ ಹೆಸರು ನವ್ಯ. ಅವಳು ಸಖತ್ತಾಗಿ ದಪ್ಪಗೆ ಮುದ್ದೆ ತರಹ ಇದ್ದಳು. ಆದರೆ ಅವಳಿಗೆ ಸುಖ ನೀಡೋಕೆ ಮಾಮ ಇಲ್ಲ. ಅವಳು ಮಾವ ಹೋದ ನಂತರ ಪ್ರತಿದಿನ ಅತ್ತೆ ಮನೆಗೆ ಬಂದು ನಮ್ಮ ಜೊತೆ ಮಾತನಾಡಿ ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಿದ್ರು. ಅತ್ತೆ ಮುಖದಲ್ಲಿ ಒಂದು ಮಚ್ಚೆ ಇತ್ತು. ಅದಕ್ಕೆ ಅವರ ಮುಖ ಸುಂದರವಾಗಿ ಕಾಣುತ್ತಿತ್ತು. ಅತ್ತೆ ಮನೆಗೆ ಬಂದಾಗಲೆಲ್ಲ ನನ್ನನ್ನು, ಅನಿಲ್ ಮನೆಗೆ ಬಾರೋ, ನಿಮ್ಮ ಮಾವ ಹೋದ್ಮೇಲೆ ಒಂದು ಸಲನೂ ನೀನು ಮನೆಗೆ ಬಂದಿಲ್ಲ ಏಕೋ ಅಂದಳು. ಅದಕ್ಕೆ ನಾನು, ಹಾಗೇನಿಲ್ಲ ಅತ್ತೆ, ಬರ್ತೀನಿ ನಡೀರಿ, ಇವತ್ತೇ ನಿಮ್ಮ ಜೊತೆನೇ ಅಂದೆ. ಅವಳು, ಹ್ಞೂ ಕಣೋ, ಬಂದು ಇವತ್ತು ನಮ್ಮ ಮನೆಯಲ್ಲಿ ಉಳಿಬೇಕು, 1 ವಾರ ಬೇಕಾದರೂ ಇರು ಅಂತ ಅಂದಳು. ಅದಕ್ಕೆ ನಾನು, ಸರಿ ಅತ್ತೆ, ಹಾಗೇ ಆಗಲಿ ಅಂತ ನನ್ನ ಬಟ್ಟೆಯನ್ನು 1 ವಾರ ಆಗುವಷ್ಟು ಪ್ಯಾಕ್ ಮಾಡಿಕೊಂಡು ಅತ್ತೆಯ ಜೊತೆಗೆ ಅವಳ ಊರಿಗೆ ಹೋದೆ. ಅತ್ತೆ ಅಲ್ಲಿ ದಿನಾಲು ತೋಟದ ಕೆಲಸಕ್ಕೆ ಹೋಗುತ್ತಿದ್ದರು. ನನಗೆ ಒಬ್ಬನಿಗೆ ಬೇಜಾರಾಗ್ತಿತ್ತು. ಸಂಜೆ ಆದರೆ ಸಾಕು, ಬಂದು ಅಡಿಗೆ ಮಾಡಿ ಊಟ ಮಾಡುವಾರೋ ಅಂತ ಕರೀತಿದ್ದಳು. ನಾನು ಊಟ ಮಾಡಿ ಮಲಗುತ್ತಿದ್ದೆ. ಹೀಗೆ ದಿನಾಲು ಮಾಡ್ತಾ ಇದ್ದಳು. 1 ವಾರ ಆಯಿತು. ಅದಕ್ಕೆ ನಾನು, ಅತ್ತೆ, ಇಲ್ಲಿ ನನಗೆ ಒಬ್ಬನಿಗೆ ಬೋರ್ ಆಗುತ್ತೆ, ನೀನು ಬೇರೆ ತೋಟದ ಕೆಲಸಕ್ಕೆ ಹೋಗ್ತೀಯಾ, ಇಲ್ಲಿ ನಾನು ಒಬ್ಬನೇ ಇರ್ತೀನಿ, ಅದಕ್ಕೆ ನಾನು ನಮ್ಮೂರಿಗೆ ಹೋಗ್ತೀನಿ ಅಂತ ರೆಡಿಯಾಗಿ ನಿಂತೆ. ಅದಕ್ಕೆ ಅತ್ತೆ, ಹೌದಾ, ನಿನಗೆ ನನ್ನ ಮೇಲಿರೋ ಪ್ರೀತಿ ಇಷ್ಟೇನಾ, ನನಗೆ ಬೇಜಾರಾದರೂ ಪರವಾಗಿಲ್ಲ ಅಲ್ವಾ ಅಂತ ಅಳುತ್ತಿದ್ದಳು. ಅದಕ್ಕೆ ನಾನು, ಅತ್ತೆ ಏಕೆ ಅಳ್ತೀಯಾ, ಪ್ಲೀಸ್ ಅಳಬೇಡ ಅಂತ ಅವಳ ಕೆನ್ನೆಯನ್ನು ಒರೆಸಲು ಅವಳ ಕೆನ್ನೆ ಮುಟ್ತೀನಿ. ಒಂಥರ ಒಳ್ಳೆ ಧಾರವಾಡ ಪೇಡ ಥರ ಇತ್ತು. ಮತ್ತು ಕೆನ್ನೆ ಮುಟ್ಟಿದಂಗೆ ನನ್ನ ಸಾಮಾನು ಟಗರು ಥರ ಎದ್ದು ನಿಂತಿತ್ತು. ಆದರೆ ನನಗೆ ಅಷ್ಟೇನೂ ಗೊತ್ತಾಗಲಿಲ್ಲ ಏಕೆ ನನ್ನ ಟಗರು ಎದ್ದು ನಿಂತಿತು ಎಂದು. ಸರಿ ಆಯಿತು, ಇನ್ನೂ 1 ತಿಂಗಳು ಇರ್ತೀನಿ, ಆದರೆ ನೀನು ಖುಷಿಯಾಗಿರಬೇಕು ಅಷ್ಟೇ ಅಂತ ಅಂದೆ. ಅದಕ್ಕೆ ಅವಳು ಸಂತೋಷ ಪಟ್ಟು, ಥ್ಯಾಂಕ್ಸ್ ಕಣೋ, ಕೊನೆಗೆ ನನ್ನ ಕಷ್ಟ ಅರ್ಥ ಆಯ್ತಲ್ಲ ಅಂತ ಸಂತೋಷ ಆಗಿ, ನಿನಗೆ ಏನು ಕಷ್ಟ ಕೇಳೋ, ಅದನ್ನೇ ಮಾಡ್ತೀನಿ ಇವತ್ತು ಅಂದಳು. ಸರಿ ಅಂತ ನಾನು, ಇವತ್ತು ಗಸಗಸೆ ಪಾಯಸ ಮಾಡು ಅಂತ ಅಂದೆ. ಅವತ್ತು ತೋಟದಿಂದ ಬಂದು ರಾತ್ರಿ ಪಾಯಸ ಮಾಡಿದ್ದಳು. ನಾನು ಪಾಯಸ ಕುಡಿದು ಮಲಗಿದೆ. ಅತ್ತೆ ರಾತ್ರಿ ಹೊತ್ತು ನೈಟಿ ಬಿಚ್ಚಿ ಬೇರೆ ನೈಟಿ ಹಾಕಿಕೊಳ್ತಿದ್ದು. ಅವತ್ತು ನೈಟಿ ಬಿಚ್ಚಬೇಕಾದ್ರೆ ಅಡುಗೆ ಮನೆಯಲ್ಲಿ ನಾನು ನೀರು ಕುಡಿಯಬೇಕಾದ್ರೆ ಲೋಟ ಕೆಳಗೆ ಜಾರಿ ಬಿತ್ತು. ದಡ್ ಅಂತ ಶಬ್ದ ಆಯಿತು. ಅತ್ತೆ ಯಾರು ಅಂತ ಜೋರಾಗಿ ಕೂಗಿಕೊಂಡು ಹಾಗೆ ಲಂಗ ಮತ್ತು ಬ್ರಾನಲ್ಲಿ ಅಡುಗೆ ಮನೆಗೆ ಓಡಿ ಬಂದರು. ಅವತ್ತೇ ನೋಡಿದ್ದು ಅತ್ತೆಯ ಚೂಪನೆಯ ಮೊಸರಿನ ಪ್ಯಾಕೆಟ್ಗಳನ್ನು. ಮೊಸರು ಪ್ಯಾಕೆಟ್ ತುಂಬ ಇದ್ದುದರಿಂದ ತುಂಬಿ ತುಳುಕಾಡುತ್ತಿತ್ತು. ಅವತ್ತೇ ಅಂದುಕೊಂಡೆ, ನನ್ನ ಮಾಮನಿಗೆ ಮೊಸರು ಸೀಪೋದಕ್ಕೆ ಪುಣ್ಯ ಇರಲಿಲ್ಲ ಅಂತ. ನಾನು, ಅತ್ತೆ ಏಕೆ ಇಷ್ಟೊಂದು ಗಾಬರಿಯಾಗಿದ್ದೀರಾ ಅಂತ ಅಂದೆ. ಅದಕ್ಕೆ ಅತ್ತೆ, ಏನಿಲ್ಲ ಕಣೋ, ಜೋರಾಗಿ ಶಬ್ದ ಆಯ್ತಲ್ಲ, ಅದಕ್ಕೆ ಬೆಕ್ಕು ಏನಾದರೂ ಬಂತಾ ಅಂತ ನೋಡೋಕ್ಕೆ ಬಂದೆ ಅಂತ ಅಂದರು. ಅದಕ್ಕೆ ನಾನು, ಅತ್ತೆ ಬೆಕ್ಕು ಅಲ್ಲ, ನಾನು ನೀರು ಕುಡಿಯೋಕ್ಕೆ ಹೋಗಿ ಮಿಸ್ ಆಗಿ ಕೈ ಜಾರಿತು ಅಂತ ಅಂದೆ. ಅತ್ತೆ, ಆಯಿತು ಕಣೋ, ನಿಧಾನಕ್ಕೆ ನೀರು ಕುಡಿ ಅಂತ ಹೇಳಿ ರೂಮಿಗೆ ಹೋಗಿ ನೈಟಿ ಬದಲಾಯಿಸಿ ಬಂದರು. ಅತ್ತೆ ಸ್ವಲ್ಪ ಮಾಡರ್ನ್ ಆದಿದ್ದರಿಂದ ತೊಡೆ ಕಾಣುವ ಥರ ನೈಟಿ ಹಾಕಿಕೊಳ್ಳುತ್ತಿದ್ದರು. ಬೆಳಗ್ಗೆ ಎದ್ದ ನಂತರ ಮತ್ತೆ ನೈಟಿ ಹಾಕ್ಕೊಂಡು ತೋಟಕ್ಕೆ ಹೊರಡಲು ರೆಡಿಯಾದರು. ಅದಕ್ಕೆ ನಾನು, ಅತ್ತೆ ಪ್ಲೀಸ್, ನನಗೂ ಒಬ್ಬನೇ ಮನೆಯಲ್ಲಿ ಇದ್ದರೆ ಬೇಜಾರಾಗುತ್ತೆ, ಅದಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅಂದೆ. ಅತ್ತೆ, ಆಯಿತು ಬಾರೋ, ಆದರೆ ಇಲ್ಲಿ ನೀನು ಏನು ಕೆಲಸ ಮಾಡಬಾರ್ದು, ಆರಾಮಾಗಿ ನೆರಳಲ್ಲಿ ಇರಬೇಕು, ಸರಿನಾ ಅಂತ ಅಂದರು. ನಾನು, ಸರಿ ಅತ್ತೆ, ಹಾಗೇ ಆಗಲಿ, ನಾನು ಬಂದು ಸುಮ್ಮನೆ ಕೂತ್ಕೋತೀನಿ ಅಂತ ಹೇಳಿದೆ. ನಾವಿಬ್ಬರು ತೋಟಕ್ಕೆ ಹೋದ್ವಿ. ಅಲ್ಲಿ ಅತ್ತೆ ಕೂಲಿ ಕೆಲಸ ಮಾಡುವ ಥರ ನೈಟಿನ ಎತ್ತಿ ಸೊಂಟದ ಮೇಲೆ ಸಿಗಿಸಿಕೊಂಡು ಬಗ್ಗಿ ತೋಟದ ಕೆಲಸ ಮಾಡ್ತಿದ್ರು. ನನಗೆ ಬೇಜಾರಾಗ್ತಿತ್ತು. ಅದಕ್ಕೆ ಅತ್ತೆನ ನೋಡಿಕೊಂಡು ಅಲ್ಲೇ ತೆಂಗಿನ ಮರದ ಕೆಳಗೆ ಕೂತಿದ್ದೆ. ಅತ್ತೆ ನನ್ನ ನೋಡಿಕೊಂಡು ನನ್ನ ಜೊತೆ ಮಾತನಾಡುತ್ತಾ ಕೆಲಸ ಮಾಡುತ್ತಿದ್ದಳು. ನಾನು ಅತ್ತೆನ ನೋಡ್ತಿದ್ದೆ, ಜೊತೆಗೆ ಫೋನ್ನಲ್ಲಿ ಹಾಡು ಕೇಳುತ್ತಾ ಇದ್ದೆ. ನನ್ನ ನಂಬರ್ಗೆ ಯಾರೋ ನನ್ನ ಸ್ನೇಹಿತ ಒಬ್ಬ ಆಂಟಿಗೆ ನಿಗೃಸಿ ಇಕ್ಕುವುದನ್ನು ಕಳಿಸಿದ್ದ. ನಾನು ಅದನ್ನು ಓಪನ್ ಮಾಡಿ ಏನಿದು ಅಂತ ಜೋರಾಗಿ ಸೌಂಡ್ ಕೊಟ್ಕೊಂಡು ನೋಡ್ತಿದ್ದೆ. ಆಂಟಿಗೆ 5 ಜನ ಅವಳ ಮೊಸರನ್ನು ಅಮುಕುತ್ತಿದ್ದರು. ಹಾಗೆ ಅವಳ ಮಾವಿನ ಹಣ್ಣನ್ನು ಅಮುಕುತ್ತಾ ತಟ್ಟಿ ಎಬ್ಬರಿಸಿ ಹಾಕುತ್ತಿದ್ದರು. ಆಂಟಿಗೆ ಆಸೆ ಜಾಸ್ತಿಯಾಗಿ ಹಾಂ ಹ್ಞೂ ಅಂತ ಜಾಸ್ತಿ ಶಬ್ದ ಮಾಡ್ತಿದ್ದಳು. ಅಲ್ಲೇ ಇದ್ದ ಅತ್ತೆಯ ಕಿವಿಗೆ ಈ ಶಬ್ದ ಕೇಳಿಸಿತು. ಅತ್ತೆ ಚಟ್ ಅಂತ ನನ್ನ ಕಡೆ ನೋಡಿದಳು. ನಾನು ಅತ್ತೆನೇ ನೋಡ್ತಿದ್ದಕ್ಕೆ ಹೆದರಿ ಅದನ್ನು ಆಫ್ ಮಾಡಿ, ಏನತ್ತೆ ಅಂದೆ. ಅದಕ್ಕೆ ಅತ್ತೆ, ಏನೋ ಅದು ಅಂದರು. ನಾನು, ಏನಿಲ್ಲ ಅತ್ತೆ ಅಂದೆ. ಅತ್ತೆ, ನನಗೆ ಗೊತ್ತಾಯಿತು ನೀನು ಏನು ನೋಡ್ತಿದ್ಯಾ ಅಂತ, ಸೌಂಡ್ ಕಮ್ಮಿ ಕೊಟ್ಕೊಂಡು ನೋಡು, ಯಾರಾದರೂ ಕೇಳಿಸ್ಕೊಂಡ್ರೆ ನೀನು ಅಂಥವೆಲ್ಲ ನೋಡ್ತೀಯ ಅಂತ ಬೈತಾರೆ, ತಪ್ಪು ತಿಳ್ಕೊತಾರೆ ಅಂತ ಅಂದರು. ಅದಕ್ಕೆ ನಾನು, ಸರಿ ಅತ್ತೆ
ಇನ್ನೊಂದು ಸಲ ನೋಡಲ್ಲ ಅತ್ತೆ, ನಿಮಗೆ ಬೇಜಾರಾಯ್ತಾ ಅಂತ ಕೇಳಿದೆ. ಅದಕ್ಕೆ ಅತ್ತೆ, ಏನಿಲ್ಲ ಕಣೋ, ನಾನು ನಿನ್ನ ವಯಸ್ಸಿನಲ್ಲಿದ್ದಾಗೆಲ್ಲ ಇಂಥದ್ದೆಲ್ಲ ತುಂಬ ನೋಡ್ತಿದ್ದೆ ಅಂತ ಹೇಳಿ ಬಗ್ಗಿ ಕೆಲಸ ಮಾಡ್ತಿದ್ರು. ನಾನು ನಿಧಾನವಾಗಿ ಸಣ್ಣ ಶಬ್ದ ಕೂಡ ಬರದೆ ಹಾಗೆ ಸೌಂಡ್ ಕೊಟ್ಕೊಂಡು ನೋಡ್ತಿದ್ದೆ. ಅತ್ತೆ ಪಾಡಿಗೆ ಅವರು ಬಗ್ಕೊಂಡು ಕೆಲಸ ಮಾಡ್ತಿದ್ರು. ನೋಡ್ತಾ ನೋಡ್ತಾನೆ ನನ್ನ ಕಪ್ಪು ತೆಂಗಿನ ಮರದ ಎದ್ದು ನಿಂತು ಬಿಟ್ಟಿತು. ನಾನು ಕೈ ಹಾಕ್ಕೊಂಡು ನೋಡಿದೆ. ಕಾದ ಕಬ್ಬಿಣದ ತರಹ ಗಟ್ಟಿ ಹಾಗೂ ಒರಟು ಆಗಿತ್ತು. ನೋಡಿ ಆಫ್ ಮಾಡಿ ಅತ್ತೆಯನ್ನು ನೋಡಿದೆ. ಅವಳ ಗುಡ್ಡದಂತೆ ಬೆಳೆದು ಗಟ್ಟಿ ಮೊಸರು ಶೇಖರಣೆ ಆಗಿರುವ ಅವಳ 2 ಬೆಳ್ಳಿಯ ತರಹ ಇರುವ ಚೆಂಬುಗಳ ದರ್ಶನ ಆಯಿತು. ನಾನು ಆ ಚೆಂಬುಗಳನ್ನೇ ನೋಡ್ತಿದ್ದೆ. ಅವುಗಳು ಜೋತು ಬಿದ್ದು ಹೊಂಗೆ ಮರದ ಥರ ನೇತಾಡುತ್ತಿದ್ದವು. ಅವುಗಳನ್ನು ನೋಡಿ ನನ್ನ ಕಣ್ಣುಗಳು ಹಾಗೂ ನನ್ನ ತೆಂಗಿನ ಮರ ಪಾವನ ಆಯಿತು. ನನ್ನ ತೆಂಗಿನ ಮರದಲ್ಲಿ ತನ್ನಷ್ಟಕ್ಕೆ ತಾನೇ ನೀರು ಉದ್ಭವ ಆಯಿತು. ತೆಂಗಿನ ಮರದ 2 ಬೀಜಗಳು ಸುತ್ತ ನೀರು ತುಂಬಿಕೊಂಡು ಹರಿಯಲು ಮುನ್ನುಗ್ಗುತ್ತಿತ್ತು. ಆದರೆ ನಾನೇ ತಡೆದುಕೊಂಡಿದ್ದರಿಂದ ನನ್ನ ಚಡ್ಡಿ ಒದ್ದೆಯಾಯಿತು. ಅತ್ತೆಗೆ ನಾನು ನೋಡ್ತಿದ್ದು ತಿಳಿದಿದ್ದರೂ ಸುಮ್ಮನೆ ಇದ್ದರು, ಅಥವಾ ನಿಜವಾಗಿಯೂ ಗೊತ್ತಿಲ್ಲದೆ ಸುಮ್ಮನೆ ಇದ್ದರ ನನಗೆ ಗೊತ್ತಾಗಲಿಲ್ಲ. ಹಾಗೆಯೇ ನೋಡ್ತಾ ನನ್ನ ತೆಂಗಿನ ಮರಕ್ಕೆ ಕಹಿ ಹಾಕಿ ಕೆಲಸವನ್ನು ಮಾಡಿಕೊಳ್ಳುತ್ತಿದ್ದೆ. ತೆಂಗಿನ ಮರದಿಂದ ಅಮೃತ ಕೆಳಗೆ ಜಾರಿ ಚಡ್ಡಿ ಒದ್ದೆಯಾಯಿತು. ಪಟ್ಟಂತ ಮರವನ್ನು ಒಳಗೆ ಹಾಕಿಕೊಂಡು ಸುಮ್ಮನೆ ಆದೆ. ಆಗ ನನ್ನ ದೇಹ ಸ್ವಲ್ಪ ತಣ್ಣಗೆ ಆಯಿತು. ಆದರೆ ಆಸೆ ತುಪ್ಪದಂತೆ ರುಚಿಯಂತೆ ಹೆಚ್ಚಾಯ್ತಾ ಹೋಯಿತು. ಅವಳ ಮೊಸರಿನ ಮೇಲೆ ಕಣ್ಣಿ ಹಾಕಿಕೊಂಡಿದ್ದ ನೀಲಿ ಕಲರ್ ಬ್ರಾ ಹಾಗೂ ಒಳಗೆ ಅಕ್ಕಿ ಗೂಡಿನ ಥರ ಬೆಳೆದುಕೊಂಡಿರುವ ಅವಳ ಗುಂಗುರು ಕೂದಲನ್ನು ನೋಡಿ ಚಪಲ ಜಾಸ್ತಿ ಆಯಿತು. ಅತ್ತೆ ಕೆಲಸ ಮುಗಿಸಿಕೊಂಡು ಸರಿ ಬಾರೋ ಮನೆಗೆ ಹೋಗೋಣ ಅಂತ ಅಂದರು. ನಾನು ಸರಿ ನಡೀರಿ ಅಂತ ಇಬ್ಬರು ಮನೆಗೆ ಹೋದೆವು. ಅವತ್ತು ಫುಲ್ ದಿನ ನನಗೆ ನಿದ್ರೆ ಬರದೆ ನನ್ನ ತೆಂಗಿನ ಮರವನ್ನು ಅಲ್ಲಾಡಿಸಿಕೊಂಡು ಚಡ್ಡಿಯನ್ನು ಒದ್ದೆ ಮಾಡಿಕೊಳ್ಳುವುದೇ ಆಯಿತು. ನಂತರ ಬೆಳಗ್ಗೆ ಎದ್ದು ಎಂದಿನಂತೆ ತೋಟಕ್ಕೆ ಹೋದ್ವಿ. ಅತ್ತೆ ಅವತ್ತು, ನೀನು ಕೆಲಸ ಮಾಡೋದಾದರೆ ಮಾಡು ಬಾರೋ ಅಂತ ಕರೆದರು. ನನಗೆ ಶಾಕ್ ಆಯಿತು. ಇವರಿಗೆ ನಾನು ನೋಡಿದ್ದು ಗೊತ್ತಾಗಿ ಇವರು ನನ್ನ ಕರಿತಿದ್ದಾರಾ ಅಂತ ಅನಿಸಿತು. ಅದಕ್ಕೆ ಏಕತ್ತೆ, ಅವತ್ತು ನೀನು ಕೆಲಸ ಮಾಡಬಾರದು ಅಂತ ಹೇಳಿ ಇವತ್ತು ಕೆಲಸಕ್ಕೆ ಕರಿತಿದ್ದೀರಾ ಅಂತ ಅಂದೆ. ಅದಕ್ಕೆ ಅತ್ತೆ, ಹ್ಞೂ ಕಣೋ, ನೀನು ಈ ಕೆಲಸ ಮಾಡಿದ್ರೆ ಕೈ ಕೆಲಸ ಬಿಡ್ತೀಯ, ಅದು ಕರಿತಿರೋದು ಅಂತ ಅಂದು ಪಳ್ಳಂತ ನಕ್ಕಿದ್ರು. ಅದಕ್ಕೆ ನಾನು ಅವರನ್ನು ನೋಡಿ ನಗಾಡಿಕೊಂಡು, ಅತ್ತೆ ನಿಮಗೆ ಹೇಗೆ ಗೊತ್ತಾಯಿತು ನಾನು ಕೈ ಕೆಲಸ ಮಾಡ್ಕೊಂಡಿದ್ದು ಅಂತ ಕೇಳಿದೆ. ಅದಕ್ಕೆ ಅತ್ತೆ, ನೀನು ಚಡ್ಡಿ ನೋಡಿದ್ರೆ ಗೊತ್ತಾಗಲ್ವೇನೋ ಅಂದರು. ಆಗ ನಾನು ಚಡ್ಡಿ ನೋಡಿಕೊಂಡೆ. ಮುಂದೆ ಚೆಂಡಿನ ಆಕಾರದಲ್ಲಿ ಒದ್ದೆ ಆಗಿತ್ತು. ಅತ್ತೆ, ನೆನ್ನೆ ನೀನು ನೋಡ್ತಿದ್ದು ನನಗೆ ಗೊತ್ತಿತ್ತು ಕಣೋ, ಆದ್ರೂ ಇರಲಿ ಬಿಡು ಅಂತ ಸುಮ್ಮನೆ ಇದ್ದೆ ಅಂದರು. ನಾನು ಏಕೆ ಸುಮ್ಮನೆ ಇದ್ರಿ ಅತ್ತೆ ಅಂದೆ. ಅತ್ತೆ, ನೀನು ನೋಡೋದೇ ಇನ್ಯಾರು ನೋಡ್ತಾರೆ, ನಂದು ನಿನ್ನ ಮಾಮ ಇಲ್ವಲ್ಲ ನೋಡೋಕ್ಕೆ ಅಂತ ಅಂದರು. ನಾನು ತಮಾಷೆ ಕರೆಕ್ಟ್ ಅತ್ತೆ ಅಂದೆ. ಇನ್ಯಾರು ನೋಡ್ತಾರೆ, ಅದು ನಿಜಾನೇ ಅಂತ ಅಂದೆ. ಅತ್ತೆ ಹೀಗೆ ಮಾತಾಡ್ತಾ ಕೆಳಗೆ ಗುಂಡಿ ಇದ್ದಿದ್ದನ್ನು ಮರೆತು ಅಲ್ಲಿಗೆ ಕಾಲಿಟ್ಟು ಜಾರಿ ಕೆಳಗೆ ಬಿದ್ದರು. ನಾನು ಅತ್ತೆ ಏನಾಯಿತು ಅಂತ ಅತ್ತೆಯನ್ನು ಎತ್ತಲು ಅವಳ ಸೊಂಟ ಹಾಗೂ ಕೈಯನ್ನು ಹಿಡಿದು ಎತ್ತೋಕ್ಕೆ ಹೋದೆ. ಅಬ್ಬಾ ಏನು ದಪ್ಪ ಇದ್ದಳು ಅಂದರೆ ಆನೆಯ ಕುಂಡಿಗಳ ಗಾತ್ರ ಇದೆ ಅಂದರೂ ತಪ್ಪಾಗಲ್ಲ, ಏಕೆಂದರೆ ಎತ್ತರಕ್ಕೆ ತಕ್ಕಂತೆ ಇದ್ದಳು. ಕೊನೆಗೆ ಹರಸಾಹಸ ಮಾಡಿ ಅತ್ತೆಯನ್ನು ಎತ್ತಿ ಒಂದು ಎತ್ತರ ಅಡಿಕೆ ಮರದ ಕೆಳಗೆ ಕೂರಿಸಿದೆ. ನಾನು, ಅತ್ತೆ ಏಕೆ ನೋಡ್ಕೊಂಡು ಕೆಲಸ ಮಾಡಬಾರ್ದಾ ಅಂದೆ. ಅದಕ್ಕೆ ಅತ್ತೆ, ನಿನ್ನ ಜೊತೆ ಮಾತಾಡಿಕೊಂಡು ಕಾಲು ಜಾರಿತು ಕಣೋ ಅಬ್ಬಾ ಅನ್ನುತ್ತಿದ್ದಳು. ಅತ್ತೆ, ತುಂಬ ನೋವಾದರೆ ಮಲಗು ಸ್ವಲ್ಪ ಹೊತ್ತು ಅಂತ ಅಂದೆ. ಅದಕ್ಕೆ ಅತ್ತೆ, ಮಲಗೋಕ್ಕೂ ಆಗ್ತಾ ಇಲ್ಲ ಕಣೋ, ನಾನು ಸೊಂಟ ಹುಳುಕಿದೆ, ಹುಳುಕು ತೆಗೆದ್ರೇ ನನಗೆ ನೋವು ಹೋಗೋದು, ಮತ್ತೆ ಮಲಗೋಕ್ಕೆ ಆಗೋದು ಅಂದರು. ಸರಿ ನಾನೇ ತೆಗಿತೀನಿ ಬಿಡು ಅತ್ತೆ ಅಂದೆ. ಅದಕ್ಕೆ ಅವರು, ಆಯಿತು ನನ್ನ ಎತ್ತಿಕೊಂಡು ಹೋಗಿ ಮನೆಗೆ ಅಲ್ಲಿ ತೆಗೆಯುವಂತೆ ಅಂದರು. ನಾನು, ಅತ್ತೆ ನಿನ್ನ ಎತ್ಕೊಂಡು ಹೋಗೋಕ್ಕೂ ಆಗುತ್ತಾ, ದೇವ್ರಣೆ ಆಗಲ್ಲ ಅತ್ತೆ, ಇಲ್ಲೇ ಉಳುಕು ತೆಗಿತೀನಿ ಇರು ಅಂತ ಅಂದೆ. ಅತ್ತೆ, ಬೇಡ ಕಣೋ ಯಾರಾದರೂ ನೋಡ್ತಾರೆ ಅಂದರು. ನಾನು, ಯಾರಿದ್ದಾರೆ ಅತ್ತೆ, ನನ್ನ ಬಿಟ್ಟರೆ ಇಲ್ಲಿ ಬೇರೆ ಯಾರೂ ಇಲ್ಲ, ಹೇಗೆ ಬರ್ತಾರೆ, ಇದು ನಮ್ಮದೇ ತೋಟ ತಾನೆ ಅಂದೆ. ಅದಕ್ಕೆ ಅತ್ತೆ, ಹ್ಞೂ ಕಣೋ ನಮ್ಮದೇ ತೋಟ, ಆದರೆ ನಿಮ್ಮ ಮಾಮನ ಸ್ನೇಹಿತ ಒಬ್ಬ ಇದ್ದಾನೆ, ಅವನ ಹೆಸರು ಸ್ವಾಮಿ ಅಂತ, ಅವನು ನಿನ್ನ ಮಾಮ ಇದ್ದಾಗಲೇ ನನ್ನನ್ನು ಒಂಥರ ನೋಡ್ತಿದ್ದ, ಇವಾಗ ಬೇರೆ ಅವ್ರು ಇಲ್ಲ, ಅವನು ಖಂಡಿತ ಬರ್ತಾನೆ ಕಣೋ ಅಂದರು. ನಾನು, ಅತ್ತೆ ಅವನು ಬರೋನೇ ಆದರೆ ಇಷ್ಟು ದಿನ ಮತ್ತೇನಕ್ಕೆ ಬರಲಿಲ್ಲ ಅತ್ತೆ, ನಾನು ಒಂದಿನೂ ಅವನನ್ನು ನೋಡಲೇ ಇಲ್ಲ ಅಂದೆ. ಅತ್ತೆ, ಸರಿ ಕಣೋ ನಿನ್ನಿಷ್ಟ, ಅವನೇನಾದರೂ ಬಂದರೆ ನೀನೇ ನೋಡ್ಕೋಬೇಕು ಅವನನ್ನು ಅಂದರು. ಸರಿ ಆಯಿತು, ನೀನು ಹೆದರಬೇಡ ಅತ್ತೆ, ನಾನು ನೋಡ್ಕೋತೀನಿ ಅಂದೆ. ಸರಿ ಅಂತ ಸ್ವಲ್ಪ ತೆಂಗಿನ ಗರಿಯನ್ನು ತಂದು ಅಡಿಕೆ ಮರದ ಕೆಳಗೆ ಹಾಕಿ ಇಲ್ಲೇ ಮಲಗು ಅಂತ ಅಂದೆ. ಅತ್ತೆ ನೋವಿನಲ್ಲೇ ಅನ್ನುತ್ತಾ ಮುಳುಗುತ್ತಾ ಮಲಗಿಕೊಂಡ್ಳು.
ನಾನು ಮನೆಗೆ ಹೋಗಿ ಅಲ್ಪ ಸ್ವಲ್ಪ ಇದ್ದ ಹಳ್ಳೆಣ್ಣೆಯನ್ನು ತಂದೆ. ಅತ್ತೆ ನೈಟಿಯನ್ನು ಹಾಗೂ ಲಂಗವನ್ನು ಮೇಲಕ್ಕೆ ಎತ್ತಿದೆ. ಅತ್ತೆಲ್ಲೂ ದಡ್ಡ, ಪೂರ್ತಿ ತೆಗೆಯೋ, ಏನಾಗಲ್ಲ ಅಂದರು. ಅದಕ್ಕೆ ನಾನು ಲಂಗವನ್ನು ಪೂರ್ತಿ ತೆಗೆದು ಸೈಡಿಗೆ ಎಸೆದು ನೈಟಿಯನ್ನು ಹಾಗೆ ಮೇಲಕ್ಕೆ ಎತ್ತಿ ಬಿಸಾಡಿದೆ. ಅತ್ತೆ ಹಾಗೆ ಮಲಗಿದ್ದಳು. ಬ್ರಾ ಹಾಗೂ ಕಾಚ ಮಾತ್ರ ಉಳಿದುಕೊಂಡಿತ್ತು. ಅವಳ ಕಾಲ್ ಅಗಲಿಸಿ ಹಿಂದೆ ತಿರುಗಿಸಿ ಹಳ್ಳೆಣ್ಣೆಯನ್ನು ಸೊಂಟಕ್ಕೆ ಮಳೆ ಹನಿಯಂತೆ ಉದುರಿಸಿ ತಟಪಟ ಅಂತ ಹಿಟ್ಟು ತಟ್ಟಿದಂತೆ ತಟ್ಟಿದೆ. ಅವಳು ಅಪ್ಪ ಅಮ್ಮ ಅನ್ನುತ್ತಿದ್ದಳು. ಅವಳ ದಿಬ್ಬಕ್ಕೆ ಹಳ್ಳೆಣ್ಣೆ ಹಾಕಿದ್ದಕ್ಕೆ ಎಣ್ಣೆ ಸೋರಿಕೊಂಡು ತೂತಿನ ಕೆಳಗೆ ಸೋರಿ ಕಪ್ಪು ಚಾಕ್ಲೇಟ್ ತರಹ ಆಯಿತು. ಅತ್ತೆ ಆಹಾ ಎಷ್ಟು ತಣ್ಣಗೆ ಆಯಿತು, ಇನ್ನೂ ಸ್ವಲ್ಪ ಜೋರಾಗಿ ಉಜ್ಜೋ, ಹಾಗೆ ಹಾಕಿ ತಿಕ್ಕು ಅಂತ ಅಂದಳು. ನಾನು ಇರು ಅತ್ತೆ, ಸ್ವಲ್ಪ ಕೈಗೆ ಇನ್ನೂ ಹಾಕಿಕೊಳ್ತೀನಿ ಅಂತ ಹಾಕಿಕೊಂಡು ನನ್ನ ತೆಂಗಿನ ಮರದ ಗಟ್ಟಿ ಬೆಣ್ಣೆಯನ್ನು ತೆಗೆದುಕೊಂಡು ಕೈಗೆ ಹಾಕಿಕೊಂಡೆ. ಅವಳ ತೂತಿನ ದಾಳಿಂಬೆ ಬಣ್ಣದ ಕೆಂಪು ತೊಟ್ಟುಗಳು ಹಾಗೆ ಅಗಲವಾಗಿ ಅರಳುವವರೆಗೂ ಉಜ್ಜಿದೆ. 2 ನಿಮಿಷದವರೆಗೂ ಮಾಡಿದಾಗ ಗುಲಾಬಿ ಹೂವಿನಂತೆ ಹರಳಿ ಸ್ವರ್ಗದ ಬಾಗಿಲು ದರ್ಶನವಾಯಿತು. ಮುಲುಗುತ್ತಿದ್ದ ಅತ್ತೆ ಅವಳ ತುಟಿಯನ್ನು ಅವಳೇ ಸೀಪಿಕೊಂಡು ಹೊರಳಾಡುತ್ತಿದ್ದಳು. ಅವಳ ತೂತಿನಿಂದ ಜೇನುತುಪ್ಪ ನದಿಯಂತೆ ಇಳಿದು ಧುಮ್ಮುಕ್ಕಿತ್ತು. ಅದನ್ನು ನೋಡಿದ ನನಗೆ ನಾಲಿಗೆಯಿಂದ ನೀರು ಹರಿಯತೊಡಗಿತು. ಅತ್ತೆ ಸಿಕ್ಕಾಪಟ್ಟೆ ಮೂಡ್ ಬಂದು, ಹೇಯ್ ಪೂರ್ತಿ ನೋವ್ತಿದೆ ಕಣೋ, ತೂತಿಗೆ ಹಳ್ಳೆಣ್ಣೆ ಹಾಕು ಬೇಗ ಅಂದರು. ಸರಿ ಅತ್ತೆ ಹಾಕ್ತೀನಿ ಇರು ಅಂತ ನನ್ನ ಉದ್ದನೆಯ ಬೆರಳನ್ನು ಹಾಕಿ ಸ್ವಲ್ಪ ಉಜ್ಜಿ ಒತ್ತಿ ಹಿಡಿದೆ. ಹಳ್ಳೆಣ್ಣೆ ಇದ್ದ ಲೋಟಕ್ಕೆ ಕೈ ಹಾಕಿದೆ. ಆದರೆ ಲೋಟದಲ್ಲಿ ಇದ್ದ ಹಳ್ಳೆಣ್ಣೆ ಫುಲ್ ಖಾಲಿಯಾಗಿತ್ತು. ಅದಕ್ಕೆ ಅತ್ತೆ ಇರು, 1 ನಿಮಿಷ ಬರ್ತೀನಿ, ಹಳ್ಳೆಣ್ಣೆ ಖಾಲಿಯಾಗಿದೆ, ತರ್ತೀನಿ ಎಂದೆ. ಅತ್ತೆ ಲೋ ಇಲ್ಲ ಕಣೋ, ನಿನ್ನ ಬೆರಳುಗಳೇ ಸಾಕು ಬಾರೋ ಅಂತ ಅಂದರು. ಆದರೆ ಅತ್ತೆಯ ಮಾತು ಕೇಳದೆ ನಾನು ಮನೆಗೆ ಹೋದೆ. ಅಡುಗೆ ಮನೆಗೆ ಹೋಗಿ ಹಳ್ಳೆಣ್ಣೆ ತುಂಬಿದ್ದ ಕ್ಯಾನ್ ಓಪನ್ ನೋಡಿದೆ, ಖಾಲಿಯಾಗಿತ್ತು. ಅದಕ್ಕೆ ಇವಾಗ ಏನು ಮಾಡೋದು? ಅತ್ತೆ ಬೇರೆ ಅಲ್ಲಿ ಒಬ್ಬಳೇ ಮಲಗಿದ್ದಾರೆ. ನಾನು ಅಂಗಡಿಗೆ ಹೋಗಿ ತರೋಣ ಅಂತ ಹೋದೆ. ಅಂಗಡಿ ಸ್ವಲ್ಪ ದೂರ ಇತ್ತು, ಹಾಗಾಗಿ ಹೋಗಿ ಬರೋದು ಲೇಟ್ ಆಯಿತು. ಅಷ್ಟರಲ್ಲಿ ಅತ್ತೆ ಎದ್ದು ಲಂಗ ಹಾಕಿಕೊಳ್ಳುತ್ತಿದ್ದರು. ನಾನು ಏನತ್ತೆ ಇಷ್ಟು ಬೇಗ ಎದ್ದು ಬಿಟ್ಟಿದೆಯಾ ಅಂತ ಅತ್ತೆಯನ್ನು ಹಿಡಿದು ಮಲಗಿಸಿ ಲಂಗ ಉದುರಿಸಿದೆ. ಅತ್ತೆ ಲೋ ಇರೋ ಅಂತ ಮತ್ತೆ ಮೇಲಕ್ಕೆ ಎದ್ದು ಸುತ್ತ ನೋಡುತ್ತಿದ್ದಳು. ಅದಕ್ಕೆ ನಾನು ಏನತ್ತೆ ಸುತ್ತ ನೋಡ್ತಿದ್ದೀರಾ, ಏನಾಯಿತು ಅಂದೆ. ಏನಿಲ್ಲ ಕಣೋ, ಆ ಕಡೆ ಜಾಲಿ ಮರದ ಹತ್ತಿರ ಯಾರೋ ಇಣುಕಿ ನೋಡ್ತಿದ್ದಾರೆ ಅಂದರು. ನಾನು ಅಲ್ಲಿಗೆ ಹೋಗಿ ನೋಡಿದೆ, ಯಾರೂ ಇರಲಿಲ್ಲ. ಹಿಂತಿರುಗಿ ಬಂದು ಏನು ಅತ್ತೆ ನನಗೆ ಡ್ರಾಮಾ ಮಾಡ್ತಿದ್ದೀರಾ, ಅಲ್ಲಿ ಯಾರೂ ಇರಲಿಲ್ಲ ಅಂದೆ. ಅದಕ್ಕೆ ಅತ್ತೆ ಇಲ್ಲ ಕಣೋ, ಬಾ ಮನೆಗೆ ಹೋಗೋಣ, ಯಾರೋ ಇಣುಕಿ ನೋಡ್ತಿದ್ರು ಅಂದರು. ನಾನು ಅತ್ತೆ ಸುಮ್ಮನೆ ಮಲಗು ಅಂತ ಎತ್ತಿ ನೂಕಿ ಬಿಚ್ಚಿ ಎಸೆದು ತೊಡೆ ಹಾಗೂ ಸಂದಿಗೆ ಹಳ್ಳೆಣ್ಣೆಯನ್ನು ಸವರಿದೆ. ಅಷ್ಟರಲ್ಲಿ ಯಾರೋ ಒಬ್ಬರು ಬರೋ ಶಬ್ದ ಆಯಿತು. ನಾನು ಸುತ್ತಮುತ್ತ ಎಲ್ಲ ಕಡೆ ಕಣ್ಣು ಹಾಯಿಸಿದೆ, ಯಾರೂ ಇರಲಿಲ್ಲ. ಮತ್ತೆ ಬೆರಳು ಹಾಕಿ ಪಸು ಅಂತ ನೂಕುತ್ತಿದ್ದೆ. ಅಷ್ಟರಲ್ಲಿ ಮಾಮನ ಸ್ನೇಹಿತ ಸ್ವಾಮಿ ಬಂದ. ನಾನು ಎದ್ದು ಬಿಟ್ಟೆ, ಬಟ್ಟೆ ಹಾಕಿಕೊಳ್ತಿದ್ದೆ. ಅತ್ತೆನೂ ಎದ್ದಳು. ಅದಕ್ಕೆ ಸ್ವಾಮಿ ಏನ್ರಿ ನವ್ಯ, ಏನು ಮಾಡ್ತಿದ್ದೀರಾ ಅಂತ ಅಂದ. ಅದಕ್ಕೆ ನಾನು ಏನಿಲ್ಲ, ನೀವು ಹೋಗಿ, ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಅಂದೆ. ಅತ್ತೆ ಏನಿಲ್ಲ, ಕೆಲಸ ಮಾಡ್ತಿದ್ದಾಗ ಕಾಲು ಜಾರು ಬಿದ್ದು ಸೊಂಟ ಹುಳುಕ್ತು ಅಂತ ಅಂದರು. ಹೌದಾ, ಹುಳುಕು ತೆಗೆದ್ರಾ ಅಂತ ಕೇಳ್ದ. ಅತ್ತೆ ಹ್ಞೂ ಸ್ವಲ್ಪ ತೆಗೆದಿದ್ದಾರೆ, ಇನ್ನು ಸ್ವಲ್ಪ ಇತ್ತು, ಅಷ್ಟರಲ್ಲಿ ನೀವು ಬಂದ್ರಿ ಅಂತ ಅಂದರು. ಅದಕ್ಕೆ ಸ್ವಾಮಿ ನಾನು ತೆಗಿತೀನಿ ಮಲಗಿ, ಇವನಿಗೆ ಇನ್ನೂ ಅಷ್ಟು ಅನುಭವ ಇಲ್ಲ ಅಂತ ಅಂದರು. ಅತ್ತೆ ಏನು ಬೇಡ ಬಿಡಿ ಸ್ವಾಮಿ, ಇವನೇ ತೆಗಿತಾನೆ, ನೀವು ಹೋಗಿ ಅಂತ ಅಂದರು. ಅವನು ಹೋಗಲೇ ಇಲ್ಲ. ನೋಡೋಣ ಅದೇಗೆ ತೆಗಿತಾನೆ ನೋಡ್ತೀನಿ, ನಾನು ಅವನಿಗೆ ಹೇಳಿಕೊಡ್ತೀನಿ ಅಂತ ಅಂದ. ಅತ್ತೆ ಸರಿ ಅಂತ ಮಲಗಿದ್ರು. ನಾನು ನೈಟಿ ಎಲ್ಲ ಬಿಚ್ಚದೆ ಲಂಗ ಮಾತ್ರ ಮೇಲಕ್ಕೆ ಎತ್ತಿದೆ. ಸೊಂಟ ಮತ್ತು ಕಾಚ ಮಾತ್ರ ಕಾಣ್ತಿತ್ತು. ನಾನು ಹಳ್ಳೆಣ್ಣೆ ತೆಗೆದುಕೊಂಡು ಹಾಕಿದೆ. ಬೆಟ್ಟದಿಂದ ನೀರು ಜಾರಿದಂತೆ ಜುಳು ಅಂತ ಕೆಳಗೆ ಜಾರುತ್ತಿತ್ತು. ಅವನು ಕೈಯಿಂದ ಸವರಲು ಮುಂದಾದ. ಅದಕ್ಕೆ ನಾನು ಬಿಡ್ರಿ, ಕೈ ತೆಗಿರಿ ಸಾಕು ಅಂತ ಅಂದೆ. ಆದರೆ ಅತ್ತೆ ಒಂದು ಮಾತು ಏನು ಬೈಯಲಿಲ್ಲ ಅವನಿಗೆ. ನಾನು ಕೈಯಿಂದ ಸೊಂಟನ ಜೇನುಗೂಡನ್ನು ಇಸುಕಿದ ರೀತಿ ಇಸುಕ್ತೆ. ಹಳ್ಳೆಣ್ಣೆ ತೊಟ್ಟುಪಟ್ಟು ಅಂತ ಸೋರುತ್ತಿತ್ತು. ಪಕ್ಕದಲ್ಲಿ ನಿಂತಿದ್ದ ಸ್ವಾಮಿ ರಪ್ಪಂತ ಕೈ ಹಾಕಿ ಮುಟ್ಟಿಬಿಟ್ಟ. ನಾನು ಕೈಯನ್ನು ಹಿಡಿದುಕೊಂಡು ಬಿಡಿಸಲು ಮುಂದಾದೆ. ಅವನು ಬಿಡೋ ಅಂತ ನನ್ನನ್ನು ಜೋರಾಗಿ ನೂಕ್ದ. ಅದಕ್ಕೆ ನಾನು ಅವನಿಗೆ ಹೀಗೆ ಮಾಡಿದ್ರೆ ಮಾತು ಕೇಳಲ್ಲ ಅಂತ, ಅಣ್ಣ ಪ್ಲೀಸ್ ಕಣೋ, ಹಾಗೆಲ್ಲ ಮಾಡಬೇಡ ಅಣ್ಣ, ನಾನೇ ಮಾಡ್ತೀನಿ ಅಂತ ಅಂದೆ. ಅದಕ್ಕೆ ಅವನು ಸರಿ, ನಾನು ಮೊದಲು ಮಾಡ್ತೀನಿ, ಅದನ್ನು ನೀನು ನೋಡಿಕೊಂಡು ನೀನು ಮಾಡು ಅಂತ ಅಂದ. ಸರಿ ಅಂತ ಇನ್ನೇನು ಮಾಡೋದು ನೋಡಿಕೊಂಡು ಕೂತಿದ್ದೆ. ಅವನು ಲಂಗನ ಇನ್ನೂ ಮೇಲಕ್ಕೆ ಎತ್ತಿದ. ಬ್ರಾ ಮತ್ತು ಗುಂಡನೆಯ ಬಲ್ಪ್ ಎದ್ದು ಕಾಣ್ತಿತ್ತು. ಅದಕ್ಕೆ ಅತ್ತೆ ಇಷ್ಟೊಂದು ಮೇಲಕ್ಕೆ ಎತ್ತಬೇಡಿ ಅಂತ ಹೇಳಿದರು. ಅವನು ಮಾತು ಕೇಳದೆ ಎತ್ತಿದ. ಬಿಳಿಯಾದ ಚಂದ್ರನಂತೆ ಬೆಳಕು ಚೆಲ್ಲುತ್ತಿರುವ 2 ಚಂದ್ರಗಳ ಅತ್ತೆಯದ್ದು ದರ್ಶನ ಆಯಿತು.
ಅವನ ಕೆಳಗಡೆ ಅಡ್ಡಾದಿಡ್ಡಿ ಬೆಳೆದುಕೊಂಡಿರುವ ಆಲದ ಮರದ ಕಪ್ಪು ಬಳ್ಳಿಗಳು ನಡುವೆ ಇರುವ ಅವನ ಕಪ್ಪು ದೊಣ್ಣೆ ಶೇಕ್ ಆಗಿ ಅಲ್ಲಾಡುತ್ತಿತ್ತು. ಅವನು ಸೊಂಟ ನೀವುತ್ತಾ ಚಂದ್ರನ ಬೆಳದಿಂಗಳಿಗೆ ಕೈ ಹಾಕಿ ಅಮುಕಿದ. ನನಗೆ ಸಿಟ್ಟು ಬಂದು ಲೋ ಬಿಡೋ ಅಂದೆ. ಅವನು ಏಯ್ ಮುಚ್ಕೊಂಡು ಹೋಗಲೇ ಅಂತ ನನ್ನನ್ನು ತಳ್ಳಿಬಿಟ್ಟ. ಇವನು ಏನು ಮಾಡ್ತಾನೆ ನೋಡೋಣ ಅಂತ ನನ್ನ ಸ್ನೇಹಿತನಿಗೆ ಫೋನ್ ಮಾಡಿ ಬರಲು ಹೇಳಿದೆ. ಅವನು ಚಂದ್ರನನ್ನು ಹಿಡಿದುಕೊಂಡು ಇಚ್ಚುಕಿ ನೋವು ಹೋಯ್ತಾ ಅಂತ ಅತ್ತೆನ ಕೇಳ್ತಿದ್ದ. ಅತ್ತೆಗೆ ಮೂಡ್ ಬಂದು ಕೋಪನ ತಣ್ಣಗೆ ಮಾಡಿಕೊಂಡು ಸುಮ್ಮನೆ ಆದಳು. ನೋವಿನ್ನೂ ಹೋಗಿಲ್ಲ ಅಂತ ಅಂದಳು. ಅದಕ್ಕೆ ಅವನು ಚಂದ್ರನ ಮೇಲೆ ಕಪ್ಪು ಚುಕ್ಕೆಯನ್ನು ಮುಟ್ಟಿ ಎಳೆಯುತ್ತಿದ್ದ. ಅತ್ತೆ ಆಹಾ ಇವಾಗ ಹೋಗ್ತಾ ಇದೆ ಅನ್ನುತ್ತಿದ್ದಳು. ಅವನು ಹಾಗೆ ಮಾಡ್ತಾ ತೊಡೆಯನ್ನು ಮೆಲ್ಲಗೆ ಅಗಲಿಸಿ ಮಧ್ಯಕ್ಕೆ ತೂರಿ ಕಪ್ಪು ಚುಕ್ಕೆಗೆ ಬಾಯಿ ಹಾಕಿದ. ಆಸೆ ತುಂಬಿ ತೇಲಾಡುತ್ತಿದ್ದ ಕಾರಣ ಅವನ ಬಾಯಿಯಿಂದ ಜಾಮೂನಿನ ಪಾಕದಂತೆ ನೀರು ಬಂದು ಚುಕ್ಕಿಯ ಮೇಲೆಲ್ಲ ಸೋರುತ್ತಿತ್ತು. ಅತ್ತೆ ಸಾಕು, ಕೆಳಗೆ ಮಾಡಿ, ಅಲ್ಲಿ ನೋವ್ತಿದೆ ಸ್ವಾಮಿ ಅಂತಂದರು. ನಾನು ಸ್ವಾಮಿ ಅಣ್ಣ ಬಿಡು, ನಾನೇ ನೀವ್ತೀನಿ ಅಂತ ಅಂದೆ. ಅವನು ಸುಮ್ಮನೆ ಇದ್ದ. ಅತ್ತೆಯ ಕೆಳಗಡೆ ಗದ್ದೆಗೆ ಕೈ ಹಾಕಿ ಗುಂಗುರು ಕೂದಲನ್ನು ಸವರಿ ರೊಚ್ಚಿಗೆ ಅಳಿಸಲು ಪ್ರಯತ್ನಿಸಿದ. ಅತ್ತೆ ಏನು ಮಾಡ್ತಿದ್ದೀರಾ ಸ್ವಾಮಿ, ಸೊಂಟ ನೀವ್ರಿ ಅಂದರೆ ನೀವು ಎಲ್ಲೆಲ್ಲೋ ಕೈ ಹಾಕ್ತಿದ್ದೀರಲ್ಲ ಅಂದರು. ಅವನು ಎಲ್ಲೂ ಇಲ್ಲ, ನೀವು ಸುಮ್ಮನೆ ಇರಿ ನವ್ಯ ಅಂತ ಮತ್ತೆ ಕೂದಲು ಸವರಿ ಕಾಲನ್ನು ಎತ್ತಿ ಮುಂದಕ್ಕೆ ಹಾಕಿಕೊಂಡ. ಅತ್ತೆನೂ ಅವನಿಗೆ ಸಹಕರಿಸಬೇಕು ಅಂತ ಮುಂದೆ ಬಂದಳು. ನನಗೆ ಅದನ್ನು ನೋಡಲು ಆಗದೆ ಅಲ್ಲಿಂದ ಎದ್ದು ಮನೆಗೆ ಹೋಗಿ ಅಳುತ್ತಾ ಸ್ನೇಹಿತನಿಗೆ ಫೋನ್ ಮಾಡಿದೆ. ಅವನು ಸ್ವಿಚ್ ಆಫ್ ಮಾಡಿದ್ದ. ಇನ್ನೇನು ಮಾಡೋದು ಅಂತ ಸುಮ್ಮನೆ ಆದೆ. ಸ್ವಾಮಿ ಹೇಗೋ ಅಲ್ಲಿಂದ ಎದ್ದು ಹೋದ ಅಂತ ಅವನು ಆಟ ಶುರು ಮಾಡಿಕೊಂಡಿದ್ದ. ನನಗೆ ಅತ್ತೆಯನ್ನು ಜೀವನದಲ್ಲಿ ಒಂದು ಬಾರಿಯಾದರೂ ಚಪ್ಪರಿಸಬೇಕು ಅಂತ ಮತ್ತೆ ಒಂದು ಮರದ ಕೆಳಗೆ ಅವಿತುಕೊಂಡು ನೋಡ್ತಿದ್ದೆ. ಸ್ವಾಮಿ ತೂತ್ಗೆ ಮುಖ ಮಾಡಿ ಹಳ್ಳೆಣ್ಣೆನ ಹಚ್ಚಿ ನೀವುತ್ತಿದ್ದ. ಅತ್ತೆ ಎರಡೂ ಕೈಯಿಂದ ಸ್ವಾಮಿನ ಅಪ್ಕೊಂಡು ಬೆನ್ನನ್ನು ಸವರುತ್ತಿದ್ಲು. ಸ್ವಾಮಿಯ ಕಟ್ಟೆಯ ಪೈಪ್ ಎದ್ದು ಮುಂದೆ ಬಂದು ಚಡ್ಡಿಯಿಂದ ನೂಕುತ್ತಿತ್ತು. ಅದಕ್ಕೆ ಸ್ವಾಮಿ ಅತ್ತೆಯ ಸಾಮಾನನ್ನು ನೀವುತ್ತಾ ಒಂದು ಕೈಯಿಂದ ಲಾಡಿನ ಎಳೆದು ಬಿಚ್ಚಿದ. ಅತ್ತೆಯ ಸಾಮಾನಿನಲ್ಲಿ ಮಜ್ಜಿಗೆ ತೆಳ್ಳುಗೆ ಹೊರಗೆ ಬಂತು. ಸ್ವಾಮಿ ಇದೇ ಸರಿಯಾದ ಸಮಯ ಅಂತ ಅತ್ತೆನ ಎದ್ದೇಳಿಸಿ ನೈಟಿಯನ್ನು ತೆಗೆದು ಎಸೆದ. ನಂತರ ಇವನ ಒದ್ದೆಯಾದ ಚಡ್ಡಿ ಹಾಗೂ ಅಂಗಿಯನ್ನು ಕಳಿಸಿ ಅತ್ತೆಯನ್ನು ಒಪ್ಪಿಕೊಂಡು ಸಂದಿಗೆ ಇವನ ತೆಂಗಿನ ಮರವನ್ನು ತಳ್ಳಲು ಮುಂದಾದ. ಅತ್ತೆಯ ಸಂದಿಗೆ ಇಡಿಸುತ್ತಿರಲಿಲ್ಲ. ಅದಕ್ಕೆ ಅತ್ತೆ ಅಲ್ಲಾಡುತ್ತಾ ಇಡಿಸಿಕೊಂಡಳು. ಇವನು ಪಚ್ ಪಚ್ಚು ಅಂತ ನೂಕಿ ಜೋರಾಗಿ ಸೌಂಡ್ ಮಾಡ್ತಿದ್ದ. ಅತ್ತೆ ಇನ್ನೂ ಜೋರಾಗಿ, ನೀವು ಸ್ವಾಮಿ ನನಗೆ ಇನ್ನೂ ನೋವುತ್ತಿದೆ ಅಂತ ಅಂದರು. ಸ್ವಾಮಿನ ತೆಂಗಿನ ಮರವನ್ನು ಹೊರಗೆ ತೆಗೆದು ಮುಂದಕ್ಕೆ ಹಿಂದಕ್ಕೆ ಹಾಕೋದು ಮಾಡಿದ. ಸ್ವಲ್ಪ ಹೊತ್ತು ಇದೇ ಥರ ಮಾಡಿದ ಮೇಲೆ ಅವನ ತೆಂಗಿನ ಮರದಲ್ಲಿ ಚೂರು ಪ್ರಮಾಣದಲ್ಲಿ ನೀರು ಹೊರಗೆ ಬಂತು. ಆಗ ಸ್ವಾಮಿ ಅತ್ತೆಯ ಸಂದಿಗೆ ಪೂರಾ ನೂಕಿದ. ಅತ್ತೆಗೆ ಆಕಾಶದಲ್ಲಿ ತೇಲ್ತಾ ಇದ್ದೀನಿ ಅನ್ನೋ ಥರ ಆಹಾ ಅಂತ ಉಸಿರನ್ನು ಜೋರಾಗಿ ಎಳೆದುಕೊಂಡ್ಳು. ಸ್ವಾಮಿ ದೆಂಗಲು ಶುರು ಹಚ್ಕೊಂಡ. ತೆಂಗಿನ ಮರದಲ್ಲಿ 2 ಬೀಜಗಳು ಜೋರಾಗಿ ಅಲ್ಲಾಡತೊಡಗಿದವು. ಅವನು ಮಾಡುವ ರಭಸಕ್ಕೆ ಇಡೀ ಅತ್ತೆಯ ಚಂದ್ರನ ಸಮೇತ ಅಲ್ಲಾಡತೊಡಗಿದವು. ಅದನ್ನು ನೋಡ್ತಾನೆ ನನಗೆ ಮೈ ಸೆಕೆ ಆಗೋಯ್ತು. ಏಕೆಂದರೆ ಆ ರೀತಿ ದುಂಡಾಗಿ ಇದ್ದವು ಅವಳ ಚಂದ್ರಗಳು. ಇವನದ್ದು ಹುಣಸೆಕಾಯಿಯನ್ನು ಗಟ್ಟಿ ಮೊಸರು ಚೆಲ್ಲಿ ಮೇಲಕ್ಕೆ ಹಾರತೊಡಗಿತು. ಆದ್ರೂ ಇವನು ಮಾಡ್ತಾನೆ ಇದ್ದ. ಏಕೆಂದರೆ ಇವನು ಮೂಲತಃ ಹಳ್ಳಿಯವನು. ಆದುದರಿಂದ ರಾಗಿ ಮುದ್ದೆ ತಿಂದು ಗಟ್ಟಿಯಾಗಿ ಸಖತ್ತಾಗಿ ಒಳ್ಳೆ ನೊರೆ ಥರ ಸೋರುತ್ತಿತ್ತು. ಅತ್ತೆ ಮುಖಕ್ಕೆ ಕೈಯನ್ನು ಅಡ್ಡ ಇಟ್ಕೊಂಡು ಇದ್ದಳು. ಸ್ವಾಮಿ ಅತ್ತೆಯ ಮೊಸರನ್ನು ಶೇಖರಣೆ ಆಗಿರುವ ಚಂಬನ್ನು ಸೀಪ್ತಾ ದೆಂಗ್ತಿದ್ದ. ಕೊನೆಗೆ ಜೋರಾಗಿ ದೆಂಗ್ತಾ ಇಬ್ಬರಲ್ಲೂ ಮಜ್ಜಿಗೆ ಹೊರಗೆ ಬಂದು ತೊಡೆಗೆಲ್ಲ ಅಂಟಿಕೊಂಡಿತು. ನಂತರ ಅತ್ತೆಯನ್ನು ಹಿಂದಕ್ಕೆ ಮಾಡಿ ಅವಳ ದಿಬ್ಬಗಳನ್ನು ತಟ್ಟಿದ. ದಿಬ್ಬಗಳು ಕೆಂಪಾದವು. ಅವನ ಹುಣಸೆಕಾಯಿಯನ್ನು ಮತ್ತೆ ಇಡಲು ಮುಂದಾದ. ಆದರೆ ಹುಣಸೆಕಾಯಿ ಜೋತು ಬಿದ್ದು ನೂಕಲು ಸಾಧ್ಯವಾಗದೆ ಅತ್ತೆಯ ಬಾಯಿಗೆ ಇಟ್ಟ. ಅತ್ತೆ ಅವನ ಮಜ್ಜಿಗೆ ಸಮೇತ ಬಾಯಿಗೆ ಹಾಕ್ಕೊಂಡು ನಾಲ್ಗೆ ಅಲ್ಲಾಡಿಸಿಕೊಂಡು ಸಿಪ್ತಿದ್ದು. ಅವನ ತೆಂಗಿನ ಮರದಲ್ಲಿ 2 ಬೀಜಗಳು ಹೊರಗೆ ಇದ್ದವು. ಬರೀ ಹುಣಸೆಹಣ್ಣು ಮಾತ್ರ ಸಿಪ್ತಿದ್ದಳು. ಅದಕ್ಕೆ ಅವನು ಜೋತು ಬಿದ್ದ 2 ಬೀಜಗಳನ್ನು ಬಾಯಿಯೊಳಗೆ ತಳ್ಳಿದ. ಅವುಗಳನ್ನು ಮತ್ತೆ ಐಸ್ ಕ್ರೀಮಿನಂತೆ ಸೀಪಿದಳು. ಅತ್ತೆಯ ಬಾಯಿ ತುಂಬ ಮಜ್ಜಿಗೆ ತುಂಬಿಕೊಂಡು ಹೊರಗೆ ಚೆಲ್ಲುತ್ತಿತ್ತು. ಅದಕ್ಕೆ ಅವನು ಹೊರಗೆ ತೆಗೆದು ನೋಡಿದ. ನೆಟ್ಟಗೆ ಆಗಿ ಒರಟು ಆಗಿತ್ತು. ನಂತರ ಎತ್ತಿ ಅವಳ ದಿಬ್ಬಗಳ ಸಂದಿಗೆ ಹಾಕಿ ಮಾಡ್ತಿದ್ದ. ಆದರೆ ಎಷ್ಟೇ ತಳ್ಳಿದರೂ ಅವಳ ದಿಬ್ಬಗಳ ತಳವನ್ನು ಮುಟ್ಟುತ್ತಿರಲಿಲ್ಲ. ಅದಕ್ಕೆ ಹಲಸಿನ ಹಣ್ಣನ್ನು ಬಗೆದ ರೀತಿ ದಿಬ್ಬಗಳನ್ನು ಬಗೆದು ನೂಕಿದ. ಆಗ ಸಂದಿಯ ತಳವನ್ನು ಅವನ ಹುಣಸೆಕಾಯಿ ಮುಟ್ಟಿತು. ಅತ್ತೆಗೆ ಏನೋ ಒಂಥರ ಸಿಗಬಾರದ ಖುಷಿ ಸಿಕ್ಕಿದಂತೆ ಮುಖ ಮಾಡಿಕೊಂಡು ಸ್ವಾಮಿಯ ಮುಖವನ್ನು ನೋಡುತ್ತಿದ್ದಳು. ನವ್ಯ, ದಿನಕ್ಕೆ 50 ಸಲ ಮಾಡಿದರೂ ನಿನಗೆ ಆಸೆ ನೀಗಲ್ಲ ಕಣೆ, ಆ ಥರ ಇದೆಯಾ ನೀನು ಅಂತ ಹೇಳಿಕೊಂಡು ಉಬ್ಬೇರಿಸಿ ಅತ್ತೆಯನ್ನು ಹಾಕಿ ಮಾಡಿದ. ಆಗ ಅವನ ಹುಣಸೆಕಾಯಿಗೆ ಖುಷಿ ಸಿಕ್ತು.
ಅಂತ ಕಾಣುತ್ತೆ. ಅದಕ್ಕೆ ಹೊರಗೆ ತೆಗೆದು, ಸಾಕು ಬಿಡೆ ನವ್ಯ, ಇವತ್ತು ಏನು ಇನ್ನು ದಿನನೂ ಮಾಡಿ ನಿನ್ನ ಮೈ ತಂಪು ಮಾಡ್ತೀನಿ ಅಂತ ಅಂದ. ಅದಕ್ಕೆ ಅವಳು, ಲೋ, ಇದೊಂದು ಸಲ ಹೊರಗೆ ಲಚ್ ಪಚ್ ಅಂತ ಬೇಗ ಮಾಡೋ ಅಂತ ಅಂದಳು. ಅಂತಿದ್ದಂಗೆ ತಡ, ಸ್ವಾಮಿ ಎತ್ತಿಡೀ ಅವಳ ಮುಂದೆ ಹಿಂದೆಯ ಸಾಮಾನಲ್ಲಿ ಮಜ್ಜಿಗೆ ಚೆಲ್ಲಾಡಬೇಕು ಹಾಗೆ ಬಾರಿಸಿದ. ಇವನನ್ನು ಹೀಗೆ ಬಿಟ್ಟರೆ ಅತ್ತೆಯ ಮೊಸರು ಹಾಗೂ ಮಜ್ಜಿಗೆ ಖಾಲಿಯಾಗುತ್ತೆ ಅಂತ ಅಲ್ಲಿಗೆ ಹೋದೆ. ಸ್ವಾಮಿ ಅಣ್ಣ ಬಿಡಿ ಸಾಕು ಅಂತ ಅವನನ್ನು ಹಿಡಿದು ಎಳೆಯುತ್ತಿದ್ದೆ. ಆದರೆ ಇವನ ಹುಣಸೆಕಾಯಿ ಅವಳ ಬೇಲಿ ಒಳಗೆ ಸಿಕ್ಕಿ ಹಾಕಿಕೊಂಡಿತ್ತು. ಅದಕ್ಕೆ ಅದನ್ನು, ಅತ್ತೆ ಪ್ಲೀಸ್, ನಿನಗೆ ಕೈ ಮುಗಿತೀನಿ, ಸಾಕು ಬಿಡೋ ಹಾಗಾದರೆ, ನಾನು ಬೇಡವಾ ನಿನಗೆ ಅಂತ ಅಂದೆ. ಅದಕ್ಕೆ ಇವಳು, ಇರೋ ಒಂದು ನಿಮಿಷ ಅಂತ ಅಂದಳು. ಇಲ್ಲ ಅತ್ತೆ, ಇದು ತುಂಬಾ ಜಾಸ್ತಿ ಆಯಿತು. ನಾನು ತಂದು ತೆಂಗಿನ ಮರವನ್ನು ಸ್ವಾಮಿ ಹಾಕಿದ ಜಾಗಕ್ಕೆ ಹಾಕಿದೆ. ಮೊದಲಿಗೆ ಹಿಡಿಸದೆ ಹೊರಗೆ ಜಾರಿತು. ಆದರೆ ಅತ್ತೆಯ ಒಂದು ಸಲನಾದರೂ ಮಾಡಬೇಕು ಅಂತ ಬಲವಂತವಾಗಿ ಹಾಕ್ತೆ. ಅವನದ್ದು ನನ್ನದು ಸೇರಿ ಸಿಗಾಕೊಳ್ತು. ನಾನು ನೂಗ್ತಿದ್ದೆ ಮತ್ತು ಅವನು ನೂಗ್ತಿದ್ದ. ಇಬ್ಬರದ್ದು ಒಳಗೆ ಒಂದೇ ಸಮನೆ ಹೋಗಿ ಒಂದೇ ಸಮನೆ ಬರ್ತಿತ್ತು. ನಂತರ ಅವನದ್ದು ಬೇಗ ಮಜ್ಜಿಗೆ ಹೊರಗೆ ಚೆಲ್ಲಿತು ಮತ್ತು ಒಳಗಿದ್ದ ತೆಂಗಿನ ಮರ ಹೊರಗೆ ಬಂದು ನೇತಾಡ್ತಿತ್ತು. ಅವನಲ್ಲೋ, ನೀನು ಇಲ್ಲೇ ಮಾಡು, ನಾನು ಹಿಂದಕ್ಕೆ ತಿರುಗಿಸಿ ಹಾಕ್ತೀನಿ ಅಂತ ಅಂದ. ಸರಿ ಅಂತಂದೆ. ಅವನು ಅತ್ತೆನ ತಿರುಗಿಸಿ ಹಾಕೋಕ್ಕೆ ನೂಕಿದ್ರೆ, ಆದರೆ ಅತ್ತೆ ಅದು ನೇತಾಡ್ತಿತ್ತು. ನಗು ಬರ್ತಿತ್ತು ನನಗೆ. ಅದಕ್ಕೆ ಅವನು ಅತ್ತೆಯ ಬಾಯಿಗೆ ಮತ್ತೆ ಇಡಲು ಹೋದ. ಆದರೆ ಅತ್ತೆಗೆ ಆಗಲೇ ಮನಸ್ಸು ನನ್ನ ಕಡೆ ವಾಲಿಕೊಂಡಿತ್ತು. ಅದಕ್ಕೆ ಅತ್ತೆ ಬಾಯಿ ತೆಗೆಯಲೇ ಇಲ್ಲ. ಅವನು, ಸರಿ ಬಿಡು, ನಾಳೆ ಸಿಗ್ತೀನಿ ಅಂತ ಹೋದ. ನಾನು ಸರಿಯಾಗಿ ಇಕ್ಕಿ ಮಜ್ಜಿಗೆಯನ್ನು ಪೂರಾ ಆಳಕ್ಕೆ ಬಿಟ್ಟು ಸ್ವಲ್ಪ ಕೂಡ ಹೊರಗೆ ಚೆಲ್ಲಲಿಲ್ಲ. ಅತ್ತೆ ಮುಖ ಕೆಂಪಾಗಿತ್ತು. ಮತ್ತೆ ಹಿಂದಕ್ಕೆ ಹಾಕಿ ದೆಂಗಿದೆ. ಅತ್ತೆ ಎರಡು ಮೊಸರು ಅಲ್ಲಾಡುತ್ತಿತ್ತು. ಅದನ್ನು ಹಿಡಿದು ದೆಂಗಿ ಸುಸ್ತಾದೆ. ಅಷ್ಟು ದಪ್ಪ ಇರುವ ಮೊಸರುಗಳು ಹಿಡಿದುಕೊಳ್ಳಲು ನನ್ನ ಕೈ ಅಷ್ಟು ಅಗಲ ಇರಲಿಲ್ಲ. ಅದಕ್ಕೆ ಅಲ್ಲಾಡಿದ್ರೂ ಪರವಾಗಿಲ್ಲ ಅಂತ ಮಾಡಿ ಚಂದ್ರನಂತೆ ಬೆಳಕು ಚೆಲ್ಲುವ ಅವಳ ಮೊಸರಿಗೆ ಒಂದು ಮುತ್ತು ಕೊಟ್ಟು, ಅತ್ತೆ, ನಿನ್ನ ಮೊಸರು ನನಗೆ ಮಾತ್ರ ಅಂತ ಹೇಳಿ ಇಬ್ಬರು ಎದ್ದು ಮನೆಗೆ ಹೋದ್ವಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ.